ಹಲೋ ನಮಸ್ಕಾರ. ನಾನು ಕೊಪ್ಪಳದಿಂದ ಶರಣ ಬಾಚಲಪುರ್. ನ್ಯೂಸ್ 18ಗೆ ಸ್ವಾಗತ. ನ್ಯೂಸ್ 18 ಸಬ್ಸ್ಕ್ರೈಬ್ ಆಗಿ ನ್ಯೂಸ್ 18 ಸಾಮಾಜಿಕ ಜಾಲತಾಣ ಫಾಲೋ ಮಾಡಿ. ಕೊಪ್ಪಳಕ್ಕೆ ಒಂದು ರಂಗಮಂದಿರ ಬೇಕು, ಜಿಲ್ಲಾ ರಂಗಮಂದಿರವನ್ನು ನಿರ್ಮಿಸಬೇಕು ಎನ್ನುವುದು ಭಾಳಷ್ಟು ಜನರ ಆಶಯ. ಈ ಹಿನ್ನೆಲೆಯಲ್ಲಿ ಏನು ಯಡಿಯೂರಪ್ಪ ಸರ್ಕಾರ 2011ರಲ್ಲಿ ಜಿಲ್ಲೆಗೊಂದು ರಂಗಮಂದಿರ ಅನ್ನುವಂಥದ್ದು 2 ಕೋಟಿ ರೂಪಾಯಿಯಲ್ಲಿ ಒಂದು ಯೋಜನೆಯನ್ನು ಸಿದ್ಧ ಮಾಡಿದರು. ಅದರಲ್ಲಿ ಕೊಪ್ಪಳವೂ ಸೇರಿಕೊಂಡು ಒಂದು ರಂಗಮಂದಿರಕ್ಕೆ ಈ ಶಂಕುಸ್ಥಾಪನೆಯನ್ನು ಮಾಡಿದರು. 2012ರಿಂದ ಇಲ್ಲಿವರೆಗೂ ಅಂದರೆ ಸರಿಸುಮಾರು 15 ವರ್ಷ 16 ವರ್ಷಗಳ ಆದರೂ ಸಹ ಇನ್ನೂ ಕಾಮಗಾರಿ ಪೂರ್ಣಗೊಂಡಿಲ್ಲ. ಈಗ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾಗಿರುವಂಥ ಶಿವರಾಜ್ ತಂಗಡಿಗೆ ಕೊಪ್ಪಳ ಜಿಲ್ಲೆಯ ಉಸ್ತುವಾರಿ ಸಚಿವರು. ಅವರ ಸ್ವಂತ ಜಿಲ್ಲೆಯಲ್ಲೇ ಇಲ್ಲಿವರೆಗೂ ಸಹ ರಂಗಮಂದಿರ ಆಗದೇ ಇರುವುದು ಸಾಕಷ್ಟು ಜನ ಆಕ್ರೋಶಕ್ಕೆ ಕಾರಣವಾಗಿದೆ. ಏನು ಕೊಪ್ಪಳ ನಗರದಲ್ಲಿ ಒಂದು ಬೃಹತ್ತಾದ ರಂಗಮಂದಿರ ಕಟ್ಟಬೇಕು, ಕೇವಲ 2 ಕೋಟಿಯಿಂದ ಆರಂಭವಾದ ಯೋಜನೆ. ಅದು ಕಟ್ಟಡ ನಿರ್ಮಾಣಕ್ಕಾಗಿ ಒಂದು 3 ಕೋಟಿ ಮತ್ತು KKRDBಯಿಂದ 3 ಕೋಟಿ, ಒಟ್ಟು 6 ಕೋಟಿ ಈಗಾಗಲೇ ಬಿಡುಗಡೆಯಾಗಿದೆ. ಇನ್ನೂ 4 ಕೋಟಿ, ಒಟ್ಟು 10 ಕೋಟಿ ರೂಪಾಯಿಯಲ್ಲಿ ಈಗ ಒಂದು ಕಟ್ಟಡ ನಿರ್ಮಾಣವಾಗಬೇಕಾಗಿದೆ. ಆದರೆ ಇಲ್ಲಿ ಸಿವಿಲ್ ಕಾಮಗಾರಿ ಎಲ್ಲ ಪೂರ್ಣವಾಗಿದೆ. ಆದರೆ ಈಗ ಒಳಾಂಗಣಕ್ಕೆ ಏನು ಡೆಕೋರೇಷನ್ ಬೇಕು ಮತ್ತು ಅದಕ್ಕೆ ಸರಳೀಕರಣ ಬೇಕು, ರಂಗಮಂದಿರಕ್ಕೆ ಬೇಕಾಗಿದ್ದ ಆಸನ ಮತ್ತು ಈ ರೀತಿ ಎಲ್ಲ ವ್ಯವಸ್ಥೆಯನ್ನು ಮಾಡಬೇಕು. ಆದರೆ ಗುತ್ತಿಗೆಯನ್ನು ವಹಿಸಿಕೊಂಡಿರುವಂಥ ಲೋಕೋಪಯೋಗಿ ಇಲಾಖೆಯ ಗುತ್ತಿಗೆದಾರ ಏನಿದ್ದರು ಅವರು ಯಾವುದೋ ಒಂದು ಕಾರಣಕ್ಕಾಗಿ ಇಲ್ಲಿವರೆಗೂ ಆ ರಂಗಮಂದಿರವನ್ನು ನಿರ್ಮಾಣ ಆಗಿಲ್ಲ. ಸರಿಸುಮಾರು 15 ವರ್ಷಗಳ ಕಾಲದಿಂದಲೂ ರಂಗಮಂದಿರ ಕನಸಿಕೊಂಡಿದ್ದ ರಂಗಪ್ರೇಮಿಗಳಿಗೆ ಇದು ನಿರಾಶೆ ಮೂಡಿದೆ ಮತ್ತು ಆಕ್ರೋಶಕ್ಕೆ ಕಾರಣವಾಗಿದೆ. ಏನು ಇಲ್ಲಿ ಕೊಪ್ಪಳದಲ್ಲಿ ಈಗ ಜಿಲ್ಲಾ ಕೇಂದ್ರವಾಗಿದ್ದು ಮತ್ತು ಸಾಕಷ್ಟು ಕಾರ್ಯಕ್ರಮಗಳು ನಡೀತವೆ. ಇಲ್ಲಿ ರಂಗ ಚಟುವಟಿಕೆಗಳು ಸಹ ಸಾಕಷ್ಟು ನಡೀತಾ ಇರೋ ಸಂದರ್ಭದಲ್ಲಿ ಈ ರಂಗಮಂದಿರ ತೀರಾ ಅವಶ್ಯಕತೆಯಾಗಿದೆ. ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರೇ ನಮ್ಮ ಜಿಲ್ಲೆಯವರಾಗಿರೋದರಿಂದ ಈ ಜಿಲ್ಲೆಯವರ ಮೇಲೆ ಆದ್ಯಂತೆ ಹೆಚ್ಚು ಆಶಾಭಾವನೆ ಹೊಂದಿದೆ. ಜೊತೆಗೆ ಈಗಾಗಲೇ ಅವರು ಸಚಿವರಾಗಿ ಏನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯನ್ನು ವಹಿಸಿಕೊಂಡು 2.5 ವರ್ಷವಾದರೂ ಸಹ ಇನ್ನೂ ರಂಗಮಂದಿರ ಪೂರ್ಣಗೊಳಿಸಲು ಇನ್ನೂ ಆಗಿಲ್ಲ ಅನ್ನುವಂಥ ಆಕ್ರೋಶ ವ್ಯಕ್ತಪಡಿಸ್ತಾರೆ. ಆದಷ್ಟು ಬೇಗನೆ ಎಲ್ಲವನ್ನೂ ಹೋರಾಟ ಮಾಡಿ ಇಲ್ಲಿ ಪಡ್ಕೋಬೇಕಾಗಿದೆ. ಇದು ಕೊಪ್ಪಳದ ದೌರ್ಭಾಗ್ಯ ಅನ್ನುವಂಥ ಅಭಿಪ್ರಾಯವೂ ಸಹ ಸಾಹಿತ್ಯಗಳಿಂದ ಕೇಳಿಬರ್ತಾ ಇದೆ. ಮತ್ತು ಬೇರೆ ಬೇರೆ ಜಿಲ್ಲೆಯಲ್ಲಿ ಈಗಾಗಲೇ ರಂಗಮಂದಿರಗಳು ಪೂರ್ಣಗೊಂಡಿದ್ದರೂ ಸಹ ಕೊಪ್ಪಳದಲ್ಲಿ ಮಾತ್ರ ರಂಗಮಂದಿರ ಇಲ್ಲದೆ ಇರೋದಕ್ಕೆ ಆಕ್ರೋಶ ವ್ಯಕ್ತವಾಗಿತ್ತು. ಈ ನಿಟ್ಟಿನಲ್ಲಿ ಬೇಗನೆ ಇಲ್ಲಿ ರಂಗಮಂದಿರ ಆಗಲಿ ಅನ್ನೋದು ಜನರ ಆಶಯವಾಗಿದೆ. ಭಾಳಷ್ಟು ರಂಗಪ್ರಿಯರ ಒಂದು ಅಭಿಲಾಷೆ ಏನಪ್ಪ ಅಂದ್ರೆ ರಂಗಮಂದಿರ ಬೇಗ ಪೂರ್ಣಗೊಳ್ಬೇಕಂತೇಳಿ 2011ರಿಂದನೂ ಆ ಕಾಮಗಾರಿ ಕುಂಟುತನ ನಡೆದೈತಿ. ನಮ್ಮ ಬೇಡಿಕೆ ಏನಂದರೆ, ಈಗ ನಮ್ಮ ಜಿಲ್ಲೆಯವರೇ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು ಇರೋದ್ರಿಂದ ಈಗಲಾದರೂ ಅದನ್ನು ಮುಗಿಸಿ ಭಾಳ ವರ್ಷಗಳಿಂದ ಕಾಯುತ್ತಿರುವಂಥ ರಂಗಭೂಮಿ ಕಲಾವಿದರಿಗೆ ಮತ್ತು ರಂಗಭೂಮಿ ಅಭಿಮಾನಿ ಆಸಕ್ತರಿಗೆ ಅದನ್ನು ಮುಕ್ತಗೊಳಿಸಲಿ ಸರ್ಕಾರ ಹೆಜ್ಜೆ ನೀಡಬೇಕಂತ. ಕೊಪ್ಪಳದಲ್ಲಿ ನಿರ್ಮಾಣವಾಗುತ್ತಿರತಕ್ಕಂಥ ರಂಗಮಂದಿರ ಸುಮಾರು 15 ವರ್ಷಗಳಿಂದ ನಿರಂತರವಾಗಿ ತೆವಳುತ್ತಾ ಸಾಗಿದೆ ಕಾಮಗಾರಿ. ಯಾವುದೇ ಕಾರಣಕ್ಕೂ ಕಾಮಗಾರಿ ಮುಕ್ತಾಯ ಹಂತಕ್ಕೆ ಬರ್ತಾಯಿಲ್ಲ. ಬರೀ ಇವತ್ತು ಮಾಡ್ತೀವಿ ಈ ವರ್ಷ ಆಗುತ್ತೆ ಅಂತೇಳಿ ಜಾತಕ ಪಕ್ಷಿಯಂತೆ ಕಾಯೋದೇ ಆಗಿದೆ. ಆದಷ್ಟು ಬೇಗ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾದ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಆಗಿದ್ದಾರೆ. ಅವರು ಆದಷ್ಟು ಬೇಗ ಆ ಕಾಮಗಾರಿನ ಮುಕ್ತಾಯ ಮಾಡಿ ಪ್ರಿಯರಿಗೆ ಅನುಕೂಲ ಮಾಡಿಕೊಡ್ಬೇಕನ್ನೋದು ನಮ್ಮದು ಒತ್ತಾಸೆ ಆಗಿದೆ. ಮಂದಿರದ ಅವಶ್ಯಕತೆ ಅನ್ನೋದಕ್ಕಿಂತ ತುಂಬ ಅನಿವಾರ್ಯವಾಗಿದೆ. ಯಾಕಂದರೆ ರಾಜ್ಯದಲ್ಲಿ ಈಗಾಗಲೇ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವ್ಯಾಪ್ತಿಯಲ್ಲಿ 16ಕ್ಕಿಂತ 17 ಜಿಲ್ಲೆಗಳಲ್ಲಿ ಈಗಾಗಲೇ ರಂಗಮಂದಿರಗಳು ಕೆಲಸ ಮಾಡ್ತಾಯಿದೆ. ನಮ್ಮ ಜಿಲ್ಲೆಯಲ್ಲಿ ಇದು 12 ವರ್ಷಗಳಿಂದ ಇದು ಶುರುವಾಯಿತು. ನಾವು ಇವತ್ತಾಗತ್ತೆ, ನಾಳೆ ಆಗುತ್ತೆ, ನಾಡಿದ್ದಾಗತ್ತೆ ಅಂತ ಕಾಯ್ತಾ 6 ವರ್ಷ ಆಯಿತು ನಾವು ಕಾಯ್ತಾಕತ್ತೆ. ಇಂಥ ಸಂದರ್ಭದಲ್ಲಿ ಈ ರಂಗಮಂದಿರ ಆಗಲಾರ್ದಕ್ಕೆ ತುಂಬ ವಿಷಾದವಿದೆ. ನಮ್ಮದೇ ಆಗಿರ್ತಕ್ಕಂಥ ಸ್ಥಳೀಯ ಒಂದಷ್ಟು ರಂಗ ತಂಡಗಳನ್ನು ಕಟ್ಕೊಂಡು ನಾವು ಕೆಲಸ ಮಾಡ್ತಾ ಇರ್ತೀವಿ. ಇಡೀ ರಾಜ್ಯಾದ್ಯಂತ ಕೆಲಸ ಮಾಡ್ತೀವಿ. ಅಲ್ಲಿ ಹೋದಾಗ ಒಂದಷ್ಟು ರಂಗಮಂದಿರಗಳನ್ನು ನೋಡಿ ನಮ್ಮಲ್ಲಿ ಯಾಕಿಲ್ಲ ಇದು, ನಾವು ಕಲ್ಯಾಣ ಕರ್ನಾಟಕದ ಮಕ್ಕಳು ಇಲ್ಲಿರ್ತಕ್ಕಂಥ ವಾಸಿಸುವ ಜನರು ನಮಗೆ ಇಂಥ ಒಂದು ಅನಿವಾರ್ಯತೆ ಇದಕ್ಕೆ ಸೃಷ್ಟಿಸೋಕ್ಕೆ ಇವತ್ತಿನ ಜನಪ್ರತಿನಿಧಿಗಳು ನಮಗೆ ತುಂಬ ಅನ್ಯಾಯ ಮಾಡ್ತಿದ್ದಾರೆ. ಇದು ಆದಷ್ಟು ಬೇಗ ಉದ್ಘಾಟನೆಗೊಳ್ಳಬೇಕು. ಅಲ್ಲಿ ಆಗಿರ್ತಕ್ಕಂಥ ಅನುದಾನವನ್ನು ಸರಿಯಾಗಿ ಬಳಸ್ಕೊಂಡು ಅದನ್ನು ಉದ್ಘಾಟನೆ ಮಾಡಿ ಕಲಾವಿದರ ಬಳಕೆಗೆ ಅದನ್ನು ಅನುಕೂಲ ಮಾಡಿಕೊಡ್ಬೇಕು ಅಂತ ನಾನು ಎಲ್ಲ ಕಲಾವಿದರ ಪರವಾಗಿ ನಾನು ಇದನ್ನು ಧ್ವನಿಯನ್ನು ಮಾತಾಡ್ತಾ ಇದ್ದೀನಿ. ಕೊಪ್ಪಳದಲ್ಲಿ ಯಾವ ಕೆಲಸವೂ ಕೂಡ ಹಾಗೇ ಆಗೋದಿಲ್ಲ. ಪ್ರತಿಯೊಂದು ಕೆಲಸಕ್ಕೂ ಹೋರಾಟ ಮಾಡಲೇಬೇಕಾದ ದುಸ್ಥಿತಿ ಕೊಪ್ಪಳದಲ್ಲಿ ಇದೆ. ಕೊಪ್ಪಳದ ಸಾಹಿತ್ಯ ಭವನದಲ್ಲಿ ಅನೇಕ ನಾಟಕಗಳು ಪ್ರದರ್ಶನ ಆಗ್ತವೆ. ಅದು ನಾಟಕ ಪ್ರದರ್ಶನಕ್ಕೆ ಸೂಕ್ತವಾದ ಸ್ಥಳ ಅಲ್ಲ. 2011ರಲ್ಲಿ ಶುರು ಮಾಡಿದರೆ ಈಗ 2026 ಎಷ್ಟು ವರ್ಷ ಆಯಿತು?
ಇದೇನು ಪಂಚವಾರ್ಷಿಕ ಯೋಜನೆಯೋ ಏನು ಇದು ಕೊಪ್ಪಳದ ದುಸ್ಥಿತಿ ಅಂತ ನಮ್ಮ ಜನಪ್ರತಿನಿಧಿಗಳು ಇದನ್ನು ಗಂಭೀರವಾಗಿ ತಗೋಬೇಕು, ಅನುದಾನ ಕೊಡಬೇಕು. MP, MLA, MLC ಎಲ್ಲ ಜಿಲ್ಲಾ ಪ್ರತಿನಿಧಿಗಳು ಅದಕ್ಕೆ ಅನುದಾನ ಕೊಟ್ಟು ಬೇಗನೆ ಪೂರ್ಣಗೊಳಿಸ್ತಕ್ಕಂಥ ಕೆಲಸ ಮಾಡಬೇಕು. ಇದು ಒಂದು ನಾಚಿಕೆಗೇಡಿನ ಕೆಲಸ. ಈ ಕುರಿತು ನ್ಯೂಸ್ 18ನಲ್ಲಿ ಒಂದು ವರದಿ ಪ್ರಸಾರವಾಯಿತು. ಪ್ರಸಾರಕ್ಕೆ ಪ್ರತಿಕ್ರಿಯಿಸಿದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾಗಿರುವಂಥ ಶಿವರಾಜ್ ತಂಗಡಗಿ, ಈಗಾಗಲೇ ಅದನ್ನು ಕಾಮಗಾರಿಯನ್ನು ಮುಗಿಸೋಕೆ ಒಂದಿಷ್ಟು ಪ್ರಯತ್ನ ನಡೆದಿವೆ, ಜೊತೆಗೆ ಸದ್ಯದ ಸ್ಥಿತಿ ಏನಿದೆ ಗೊತ್ತಿಲ್ಲ, ಆದರೆ ಏನು ಈ ವರ್ಷದಲ್ಲಿ ಬೇಗನೆ ಕಾಮಗಾರಿಯನ್ನು ಮುಗಿಸಿ ಲೋಕಾರ್ಪಣೆ ಮಾಡ್ತೀವಿ ಅನ್ನುವಂಥ ಭರವಸೆ ನೀಡಿದ್ದಾರೆ. ಸ್ವಲ್ಪ ಮಾಹಿತಿ ತಗೊಂತೀನಿ ಸರ್, ತಗೊಂಡ ಮೇಲೆ ನಿಮಗೆ ಹೇಳ್ತೀನಿ ಅಂತ. ಈಗ ಮಧ್ಯಾಹ್ನ ಮೇಲೆ ಸರಿ 2011 ಆರಂಭ ಆಗಿತ್ತು. ಅದಕ್ಕೆ ಪೂರ್ಣ ಪ್ರಮಾಣದ ದುಡ್ಡು ಇದ್ದಿದ್ದಿಲ್ಲ. KKRDBದೊಳಗೆ ದುಡ್ಡು ಕೊಟ್ಟೈತೆ. ದುಡ್ಡು ಕೊಟ್ಟು ಈಗ ಅದನ್ನು ಉದ್ಘಾಟನೆ ಮಾಡ್ಬೇಕಂತ ಕೆಲಸ, ಸಣ್ಣ ಪುಟ್ಟ ಕೆಲಸ ಉಳಿದೈತೆ ಅಂತ ನನಗೆ ಬಂದು ಮಾಹಿತಿ. ಅದನ್ನು ಪೂರ್ಣ ಮಾಹಿತಿ ತಗೊಂಡು ನಿಮಗೆ ಪೂರ್ಣ ವಿವರವನ್ನು ಕೊಡ್ತೀನಿ. ಅದನ್ನು ಮಾಹಿತಿ ತಗೊಂಡ ಮೇಲೆ ನಿಮಗೆ ಪೂರ್ಣ ವಿವರ ಕೊಡ್ತೀನಿ. ಆದರೆ ಇದು ಕೇವಲ ಭರವಸೆಯಾಗದೆ, ಯಾಕಂದರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರ ಜಿಲ್ಲೆಯಲ್ಲಿ ಒಂದು ರಂಗಮಂದಿರ ಪೂರ್ಣಗೊಳ್ಳದೇ ಇದ್ದರೆ ಅದು ಅವಮಾನ ಅನ್ನುವಂಥ ರೀತಿಯಲ್ಲಿದೆ. ಈ ನಿಟ್ಟಿನಲ್ಲಾದರೂ ಕೆಲಸ ಮಾಡ್ತಾರಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಶರಣಪ್ಪ ಚಲಪೂರ್, ನ್ಯೂಸ್ 18 ಕೊಪ್ಪಳ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.